ಡಾಕ್ಟರ್ ಅಭಿ ಅವರೇ, ಅದೇ ಈ ಒಂದು ಸಿಚುವೇಶನ್ ನೋಡಿದಾಗ ಏನು ಅನ್ನಿಸ್ತಾ ಇದೆ ನಿಮಗೆ? ನಾನು ಆಮೇಲೆ ಯಾವ ಆಹಾರ ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಹೇಗಿರಬೇಕು ಆಹಾರದ ಶೈಲಿ ಅಂತ ನಿಮ್ಮ ಹತ್ರ ಕೇಳ್ತೀನಿ. ಇಷ್ಟೊಂದು ಕೇಸ್ ಜಾಸ್ತಿ ಆಗ್ತಿರೋದು ಏನು ಅನ್ನಿಸ್ತಾ ಇದೆ? ಸೊ ಮೊದಲನೇದಾಗಿ ಹೇಳಬೇಕಾದ್ರೆ ಜನರಿಗೆ ಭಯ ಜಾಸ್ತಿ. ಜನರಿಗೆ ಮೊದಲನೇದಾಗಿ ಹೇಳೋದಂತ ಹೇಳಿದರೆ ಸಾವಿಗೆ ಜನ ಹೆದರ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ವಿಷಯಕ್ಕೆ ಕಂಪೇರ್ ಮಾಡಿ ಫಿಯರ್ ಇದು ಸರ್ ಏನು ಹೇಳಿದ್ರು ಅದೇ ಥರ ಫಿಯರ್ ಅಂದರೆ ಸಾವಿದ ಬಗ್ಗೆ ಅಂದಾಗ ಬೇಗ ಫಿಯರ್ ಆಗ್ತಾರೆ. ಸೊ ಮುಂಚೆ 1200 ಇತ್ತು, ಜಯದೇವದಲ್ಲಿ ರಿಪೋರ್ಟ್ ಬಂತು 1200 900 ಪರ್ ಡೇ ಕಾರ್ಡಿಯಾಕ್ ಪೇಷಂಟ್ಸ್ ಬರ್ತಾ ಇದ್ರು ಅಂತ ಅಂದ್ಕೊಂಡು ಈಗ 1700 ಆಗಿದೆ ಅಂದ್ಕೊಳ್ಳೆ ಜನರಿಗೆ ಹೆದರಿಕೆ ಆಗಿದೆ, ಸ್ಟ್ರೆಸ್ ಆಗ್ತಾ ಇದೆ. ಅಯ್ಯೋ ನನಗೇನಾದರೂ ತೊಂದರೆ ಇದೆಯಾ, ನನಗೇನಾದರೂ ತೊಂದರೆ ಇದೆಯಾ ಅಂತೇಳಿ. ಸೊ ಹಾಸನದಲ್ಲೂ ಅದೇ ಆಗಿರೋದು. ಹಾಸನದಲ್ಲಿ ವರದಿ ಮಾತ್ರ ಜಾಸ್ತಿ ಆಗಿದೆ. ಹಾಸನದಲ್ಲಿ ಸಿಕ್ಕಿರೋ ವರದಿ ರಿಪೋರ್ಟ್ಸ್ ಏನಿದೆ ಅದು 22 ಅಂತೇಳಿದೆ. ಬಾಕಿ ಎಲ್ಲ ಸೇಮ್ ಅದೇ ರೇಷಿಯೋದಲ್ಲಿ ಹೋಗ್ತಾ ಇದೆ. ಸೊ ಬಟ್ ವರದಿ ಮಾತ್ರ ಬರ್ತಾ ಇರೋದು ಹಾಸನ ಅಂತ ಅನ್ಕೊಂಡು ಹಾಸನದವ್ರಿಗೆ ಕೂಡ ಭಯ ಆಗಿದೆ. ಅಯ್ಯೋ ನಮ್ಮ ಹತ್ರ ಏನು ಪ್ರಾಬ್ಲಮ್, ನಮ್ದೇನು ತೊಂದರೆ ಇದೆ, ನಮ್ಮ ಜಿಲ್ಲೆಗೆ ಏನು ತೊಂದರೆ ಅಂತೇಳಿ. ಸೊ ಜನರಿಗೆ ಮೇನ್ ಆಗಿ ಇನ್ನೊಂದು ಹಾರ್ಟ್ ಅಟ್ಯಾಕಿಗೆ ಬೇರೆ ಬೇರೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗಲಿ ಎಲ್ಲದಕ್ಕೂ ಕಾರಣ ನೋಡಿಕೊಂಡ್ರೆ ತುಂಬ ಕಾರಣ ಇದೆ. ಧೂಮಪಾನ ಅಂತ ಹೇಳ್ಬೋದು, ಮದ್ಯಪಾನ ಅಂತ, ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಸೊ ಫುಡ್ ಇಂಟೇಕ್ ಅಂತ ಹೇಳ್ಬೋದು, ಎಲ್ಲ ಹೇಳ್ತಾ ಬರ್ತಾರೆ. ಇದಕ್ಕಿಂತೆಲ್ಲ ಮೇನ್ ಆಗಿ ಸುಪೀರಿಯರ್ ಲೆವೆಲಲ್ಲಿ ಒಂದು ಇರೋದೇ ಮೇನ್ ಆಗಿರೋದೇ ಸ್ಟ್ರೆಸ್ಸು, ಒತ್ತಡ ಅಂತ ಹೇಳಿದ್ರೆ ಬೇರೆ ಒಂದು ಮಾತಿಲ್ಲ. ಯಾಕಂದರೆ ಜನ ಅದ್ರ ಬಗ್ಗೆ ಹೆದರ್ಕೊಳ್ತಿದ್ದಾರೆ. ಸೊ ಅಡ್ರಿನಲ್ ಆಗಲಿ, ಕಾರ್ಟಿಸಾಲ್ ಲೆವೆಲ್, ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆದಾಗ ಸೊ ಡೈರೆಕ್ಟ್ ಇಂಪ್ಯಾಕ್ಟ್, ಸರ್ ಏನು ಹೇಳಿದ್ರು ಸೇಮ್ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂಥದ್ದೇ ಹಾರ್ಟ್ ಮೇಲೆ. ಸೊ ಅದು ಕಂಪ್ಲೀಟಾಗಿ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾರ್ಟಿಗೆ ಕೂಡ ಒಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಇದೆ. ಹಾರ್ಟ್ ಬಾಕಿ ಎಲ್ಲ ಕಡೆಗೂ ಬ್ಲಡ್ ಹೇಗೆ ಎಕ್ಸಿಬಿಟ್ ಮಾಡುತ್ತೋ ಸೇಮ್ ಅದಕ್ಕೆ ಹಾರ್ಟಿಗೆ ಕೂಡ ಒಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಇದೆ. ಏನಾದರೂ ಚೇಂಜಸ್ ಆದಾಗ ಸೊ ಕೊರೋನರಿ ಆರ್ಟ್ರಿಯಲ್ಲಿ ಚೇಂಜಸ್ ಬರುತ್ತೆ. ಸೊ ಇಲ್ಲಾಂದರೆ ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ಸಲ್ಲಿ ಚೇಂಜಸ್ ಬರುತ್ತೆ. ಇದಕ್ಕೆ ನಾನಾ ಕಾರಣ ಇದ್ದರೂ ಕೂಡ ಜನರಿಗೆ ಭಯ ಜಾಸ್ತಿ ಆಗಿದೆ. ಜನರಿಗೆ ಅದ್ರ ಮೇಲೆ ಇರುವಂತಹ ಒತ್ತಡ ಜಾಸ್ತಿ ಆಗಿದೆ. ಅದ್ರ ಮೇಲೆ ಒಂದು ಇಷ್ಟೊಂದು ಕಾರಣಗಳು ಮತ್ತು ಮೇನಾಗಿ ಬರುವಂಥದ್ದು. ಡಾಕ್ಟರ್ ರಮೇಶ್ ಸಾಲಿಗ್ರಾಮ್ ಅವರೇ, ಈಗ ನೋಡಿ ಹಾರ್ಟ್ ಅಟ್ಯಾಕ್ ಅಂದರೆ ರೀಸನ್ ಇದ್ದಾವೆ ಸರ್, ನೀವುಗಳೇ ಕೊಡ್ತೀರಿ ಅಂದರೆ ಅದರ ಕಾರಣಗಳು ಹೀಗಿರುತ್ತೆ, ಲಕ್ಷಣಗಳು ಹೀಗಿರುತ್ತೆ ಅಂತ. ಅದೆಲ್ಲವನ್ನ ಮೀರಿ ಬೇರೆ ಏನೋ ಆಗ್ತಾ ಇದೆ ಅಂತ ಜನರಿಗೆ ಅನುಮಾನ. ಯಾಕಂದರೆ ಒಂದು ವಯಸ್ಸಾಗಿರೋರಲ್ಲಿ ಅಂತ ಇದ್ರು, ಈಗ ಯಂಗ್ಸ್ಟರ್ಸಲ್ಲಿ ನೋಡ್ತಾ ಇದ್ದೀವಿ, ಸ್ಕೂಲ್ ಮಕ್ಕಳಲ್ಲೂ ಅಲ್ಲೊಂದು ಇಲ್ಲೊಂದು ಕೇಸ್ಗಳಾಗ್ತಾ ಇದೆ. ಮತ್ತೊಂದು ಧೂಮ್ರಪಾನ ಅಂತ ಇದ್ರು, ಹೆಣ್ಮಕ್ಳು ಅದ್ರ ಬಗ್ಗೆ ಗಮನನೇ ಕೊಟ್ಟು, ಅಂದರೆ ಬೆಂಗಳೂರಿನಂಥ ನಗರ ಹೊರತುಪಡಿಸಿದ್ರೆ ಹಳ್ಳಿಗಳ ಕಡೆ ಈ ಧೂಮ್ರಪಾನ ಮದ್ಯಪಾನ ಎಲ್ಲ ಬಹಳ ದೂರದಲ್ಲಿದ್ದಾರೆ ಹೆಣ್ಮಕ್ಳು, ಅದನ್ನೆಲ್ಲ ಏನು ಬಳಸಲ್ಲ. ಅಂಥವರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ಗಮನಿಸ್ತಿದ್ದೀವಿ. ಆ್ಯಂಡ್ ಕೊಲೆಸ್ಟ್ರಾಲ್, ಒಬೆಸಿಟಿ ಅಂತೀರಿ, ಬಹಳ ಸಪೂರ ಇದ್ದಾರೆ, ಅಂಥವ್ರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂದರೆ ಸಿಂಪ್ಟಮ್ಸ್ಗಳನ್ನು ಮೀರಿ ಏನೋ ಆಗ್ತಾ ಇದೆ ಅಂತ ಜನರಿಗೆ ಆತಂಕ. ಏನು ಹೇಳ್ತೀರಿ? ಅಲ್ಲ ಹೇಳಲ್ಲ, ಅದೇ ಇವು ಕೋರ್ಸ್ ಇವರು ಹೇಳ್ದಂಗೆ ಹಾಸನದಲ್ಲಿ ಆಗಿರೋದು ಸ್ವಲ್ಪ ಎವ್ರಿಥಿಂಗ್ ಮಿಕ್ಸ್. ನಾನು ಅದೇ ಹೇಳಿದಲ್ಲ, ಒಂದು ಸಾಮಾನ್ಯವಾಗಿ ಆಗೋ ಹಾರ್ಟ್ ಅಟ್ಯಾಕ್ ಅಂದರೆ ರಿಸ್ಕ್ ಫ್ಯಾಕ್ಟರ್ ಇದ್ದು. ಇವಾಗ ಬಿಕಾಸ್ ನಾನು ರಿಪೋರ್ಟ್ ನೋಡಿದೆ, ಅದು 58 ವಯಸ್ಸಿನಲ್ಲಿ 56 ವಯಸ್ಸಿನಲ್ಲೂ ಜನ ತೀರು ಹೋಗಿದ್ದಾರೆ ಅಲ್ಲಿ. ಅದು ಬೇರೆ ಕಾರಣ ಇರ್ಬೋದು. ಎಲ್ಲನೂ ಇವಾಗ ಏನಾಗಿದೆ, ಹಾರ್ಟ್ ಅಟ್ಯಾಕ್ ಎಲ್ಲನೂ ಒಂದೇ ಥರ ಸೇರಿಸ್ಕೊಳ್ತಾ ಇದ್ದಾರೆ. ಕೆಲವು ಹಾರ್ಟ್ ಅಟ್ಯಾಕು ಯಾವುದಾದ್ರೂ ಕಾರಣ ಇರುತ್ತೆ, ಇಲ್ಲ ಧೂಮಪಾನ ಸೇವನೆಯಿಂದ, ಇಲ್ಲ ಸಕ್ಕರೆ ಕಾಯಿಲೆಯಿಂದ, ಅದನ್ನು ಸಪ್ರೇಟ್ ಮಾಡಬೇಕು. ಈಗ ಏನು ಕನ್ಸರ್ನ್ ಅಂತ ಹೇಳಿದ್ರೆ ಯಂಗ್ ಪೀಪಲ್ ವಿತೌಟ್ ರಿಸ್ಕ್ ಫ್ಯಾಕ್ಟರ್ಸ್, ವಿತೌಟ್ ನೋನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಅಂದರೆ ಏನು ಅವರಿಗೆ ನಮಗೆ ಗೊತ್ತಿರೋದು, ನಾನು ಲಾಸ್ಟ್ ಟೈಮ್ ಅದೇ ಹೇಳ್ದಂಗೆ ನಮಗೆ ಗೊತ್ತಿರೋ ಪ್ರಕಾರ ಹಾರ್ಟ್ ಅಟ್ಯಾಕ್ಗೆ ಧೂಮಪಾನ ಸೇವನೆ, ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ ಜಾಸ್ತಿ ಆಗೋದು, ಬೊಜ್ಜು ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಪ್ಲಸ್ ಇದು ಅಂದರೆ ವ್ಯಾಯಾಮ ಇಲ್ಲದೆ ಇರೋದು, ಇದೆಲ್ಲ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್. ಇನ್ನೊಂದು ಆನುವಂಶಿಕವಾಗಿ ಬರೋದು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಾರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳಿ. ಡಾಕ್ಟರ್ ಸಾರಿ, ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಈಗ ಯಾದಗಿರಿ DHO ಸ್ವಲ್ಪ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ನೋಡಿ, ಕಳೆದ 2 ತಿಂಗಳಲ್ಲಿ 8 ಜನ ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಮಗೆ ಇದು ಆಶ್ಚರ್ಯ ಅನ್ನಿಸ್ಬೋದು, ಬಟ್ ಆ ಜಿಲ್ಲೆಗೆ ಈ ನಂಬರ್ಸ್ ಎಷ್ಟು ತಿಂಗಳಿಂದ ಬಂದಿದೆ ಅಥವಾ ಈಗ ಜಾಸ್ತಿ ಆಗಿರುತ್ತೆ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಯಾದಗಿರಿಯಲ್ಲಿ ಕಳೆದ 2 ತಿಂಗಳಲ್ಲಿ 8 ಕೇಸ್ಗಳು, ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಂಡು ಬಂದಿರೋದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟರ್ ಮಹೇಶ್ ಬಿರಾದಾರ್ DHO ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ಗುಡ್ ಮಾರ್ನಿಂಗ್, ನಾನು ಧ್ವನಿ ಕೇಳಿಸ್ತೀನಿ. ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಏನು ಸರ್, ಹಾರ್ಟ್ ಅಟ್ಯಾಕ್ ಕೇಸ್ಗಳು ಈ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿರೋದು ಏನು ಅನ್ನಿಸ್ತಾ ಇದೆ? ನೋಡಿ ಮೇಡಮ್, ನಮ್ಮಲ್ಲಿ ಕಳೆದ 2 ತಿಂಗಳಲ್ಲಿ 8 ಜನರಿಗೆ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥದ್ದು ವರದಿಯಾಗಿದೆ. ಅದರಲ್ಲಿ 4 ಜನ ಯುವಕರಿದ್ದಾರೆ, 30ರಿಂದ 40 ವಯಸ್ಸಿನವರಿದ್ದಾರೆ. ಸೊ ನನಗನಿಸುತ್ತೆ ಇದು ಒಂದು ಬದಲಾದ ಜೀವನ ಶೈಲಿನೇ ಇದಕ್ಕೆ ಮುಖ್ಯ ಕಾರಣ ಅಂತ ಅನಿಸ್ತದೆ. ಯಾಕಂತಂದ್ರೆ ಈ ಒಂದು ಸ್ಪರ್ಧಾತ್ಮಕ ಬದುಕಿನಲ್ಲಿ
ಈ ಮನುಷ್ಯನ ಜೀವನ ಹೆಂಗಾಗಿದೆ ಅಂದ್ರೆ ಒಂದು ಯಾಂತ್ರಿಕ ಜೀವನ ಆಗಿದೆ, ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ, ಮತ್ತೆ ಸೆಡೆಂಟ್ರಿ ಲೈಫ್ ಆಗಿದೆ. ಅದರಲ್ಲಿಂದ ಏನಾಗ್ತದೆ, ಮಾನಸಿಕ ಒತ್ತಡ ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಜೊತೆಗೆ ಏನಂತಂದ್ರೆ ಇವತ್ತ ಯುವಕರು ಏನಂದ್ರೆ ಯೋಗ, ಧ್ಯಾನ, ಅಧ್ಯಾತ್ಮ ಮತ್ತೆ ಏನಂದ್ರೆ ಸಾತ್ವಿಕ ಆಹಾರ ತಗೊಳ್ತಾ ಇಲ್ಲ. ಅವರು ಸೆಡೆಂಟ್ರಿ ಲೈಫ್ ಸ್ಟೈಲು ಪ್ಲಸ್ ಜಂಕ್ ಫುಡ್ ಸೇವನೆ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ದುಶ್ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು, ಸಿಗರೇಟ್ ಸೇವನೆ ಇರ್ಬೋದು, ಗುಟ್ಕಾ, ತಂಬಾಕು ಇಂಥ ಮಾದಕ ದ್ರವ್ಯಗಳಿಗೆ ಬಲಿಯಾಗಿ ಏನಂತಂದ್ರೆ ಅವೇನಂದ್ರೆ ಕ್ಷುಲ್ಲಕ ಅಂದ್ರೆ ಒಂದು ತಾತ್ಕಾಲಿಕ ಒಂದು ಸುಖ ಕೊಡ್ತಕ್ಕಂಥ ಈ ಮಾದಕ ದ್ರವ್ಯಗಳನ್ನ ಸೇವನೆ ಮಾಡುವ ಮುಖಾಂತರ ಅವ್ರೇನಂದ್ರೆ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಇಂತಹ ಒಂದು ರಕ್ತದೊತ್ತಡ ಎಲ್ಲ ಒಳಗಾಗಿ ಅದರಿಂದ ಹೃದಯಾಘಾತ ಆಗ್ತಕ್ಕಂಥ ಸಂಭವ ಜಾಸ್ತಿ ಇದೆ ಮೇಡಮ್. ಅದಕ್ಕೆ ಓಕೆ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಿ 8 ಜನರಲ್ಲಿ 3 ಜನ ಬಹಳ ಯುವಕರೇ ಎಂಗೇಜ್ ಅಲ್ಲೇ ಸಾವನ್ನಪ್ಪಿದ್ದಾರೆ ಅಂತ. ನೀವು ಅವರ ಡೀಟೇಲ್ಸ್ ಅಂತ ಕಲೆಕ್ಟ್ ಮಾಡಿರ್ತೀರಿ, ಅಂದ್ರೆ ಅವರ ಹೆಲ್ತ್ ಹಿಸ್ಟ್ರಿ ಏನಿತ್ತು, ಅವರ ಜೆನೆಟಿಕ್ಸ್ ಏನಿತ್ತು ಅಂತ, ಇದರಲ್ಲಿ ಏನಾದ್ರೂ ವೇರಿ ಇತ್ತಾ, ಹೇಗೆ? ಎಸ್ ಮೇಡಮ್, ಅವ್ರದ್ದು ಸ್ವಲ್ಪ ಅವರಿಗೆ ಸಿಗರೇಟು ಮತ್ತು ತಂಬಾಕು ಸೇವನೆ ಇತ್ತು ಅವ್ರ ಕಡೆ. ಮತ್ತೆ ಅವ್ರೇನಂತಂದ್ರೆ ಮತ್ತೆ ಸ್ಟ್ರೆಸ್ ಕೂಡ ತಗೊಳ್ತಾ ಇದ್ರು ಅಂತ ನಮಗೆ ತಿಳಿದು ಬಂದಿದೆ ಮೇಡಮ್. ಅದು ಮಾನಸಿಕ ಒತ್ತಡನು ಕೆಲಸ ಮಾಡ್ತಾ ಇದ್ರು, ಆದ್ರೆ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅವ್ರ ಮನೆ ಕೌಟುಂಬಿಕ ಸಮಸ್ಯೆ ಇರ್ಬೋದು, ಅದರಿಂದ ಅವ್ರು ಮಾನಸಿಕ ಒತ್ತಡಕ್ಕೂ ಕೂಡ ಒಳಗಾಗಿದ್ರು ಒಬ್ರು ಅಂತೇಳಿ ನಮ್ ಗಮನಕ್ಕೆ ಬಂದಿದೆ ಮೇಡಮ್. ಓಕೆ ಸರ್, ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಡಾಕ್ಟರ್ ರಾಜು ಅವರೇ, ಈಗ ನೋಡಿ ಅದೇ ಈ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಧೂಮ್ರಪಾನ. ನನಗೆ ಒಂದು ಅನುಮಾನ, ಈ ಒತ್ತಡ ಆ್ಯಂಡ್ ಲೈಫ್ ಸ್ಟೈಲ್ ಬದಲಾಗಿರೋದು, ಆಹಾರದ ಶೈಲಿನ ಬದಲಾಯಿಸ್ಕೊಂಡಿರೋದು ಕಳೆದ 2-3 ವರ್ಷಗಳಿಂದಲ್ಲ, ಕಡಿಮೆ ಅಂದ್ರೆ ಒಂದು 10-15 ವರ್ಷಗಳಿಂದ. ನಂದು ಪ್ರಶ್ನೆ ಕೂಡ ಅದೇ ಮೇಡಮ್, ನನ್ನ ಪ್ರಶ್ನೆನೂ ಕೂಡ ಅದೇ. ಈಗ ಕಳೆದ ಒಂದು ಸರ್ ಈಗ ಒಂದು 10-15 ವರ್ಷದಿಂದಲೂ ನಾವು ಈ ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಬದಲಾಗ್ಬಿಟ್ಟಿದ್ವಿ ಡಾಕ್ಟರ್. ಈ ನೈಟ್ ಶಿಫ್ಟ್ ಅಂತ ಮಾಡ್ತಾ ಇದೀವಿ, ಅಂದ್ರೆ ನಿದ್ರೆಗೆಟ್ಟು ಕೆಲಸ ಮಾಡ್ತಾ ಇದೀವಿ. ಆ್ಯಂಡ್ ಆಹಾರ ಪದ್ಧತಿಯಲ್ಲಿ ಎಲ್ಲವೂ ಪ್ಯಾಕೆಟ್ ಫುಡ್ ಈ 2 ವರ್ಷದಿಂದ ನೋಡ್ತಾ ಇಲ್ಲ, ಇದೇ ಒಂದು ಅಟ್ಲೀಸ್ಟ್ ಒಂದು 10 ವರ್ಷದಿಂದ ಸ್ವಲ್ಪ ಹೆಚ್ಚಾಗಿದೆ. ಬಟ್ ಈಗ ಕೇಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ, ಇದು ಪ್ರಶ್ನೆ. ಇವಾಗ ನಾವು ಇದನ್ನ 2 ಸಪ್ರೇಟ್ ಮಾಡಬೇಕು. ಅಫ್ಕೋರ್ಸ್ ಪ್ರೆಸ್ಸು, ವಾಟ್ಸಪ್ಪು, ಇದರಲ್ಲೆಲ್ಲ ಎಲ್ಲಾನು ಸೇರಿಕೊಂಡು ಒಂದು ಕ್ಯೂರಿಯಾಸಿಟಿ ಇದೆ. ಬೇಸಿಕಲಿ ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲ್ ಹೇಳ್ತೀನಿ, ನಾವು ಡೈಲಿ ದಿನ 2 ಅಥವಾ 3 ಹಾರ್ಟ್ ಅಟ್ಯಾಕ್ ಪೇಷಂಟ್ ಬರ್ತಾ ಇರ್ತಾರೆ ನಮ್ಮ ಸೆಂಟ್ರಿಗೆ. ಸೊ ನಮಗೆ ಆ ಪ್ಯಾಟ್ರನ್ ಗೊತ್ತು, ಯಾವ ಥರ ಪೇಷಂಟ್ ಬರ್ತಾರೆ. ಮೆಜಾರಿಟಿ ಅವ್ರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ, ಸ್ವಲ್ಪ ಸಣ್ಣ ವಯಸ್ಸಲ್ಲಿದ್ದರೆ ಧೂಮ್ರಪಾನ ಇರುತ್ತೆ, ಇಲ್ಲ ರಕ್ತ ಒತ್ತಡ ಇರುತ್ತೆ. ನಾನು ಯಾಕೆ ಇದ್ರ ಬಗ್ಗೆ ಕನ್ಸರ್ನ್ ಅಂತ ಹೇಳಿದ್ರೆ, ಈ ಸಡನ್ ಆಗಿ ಲಾಸ್ಟ್ 1.5 months ಸಾಮಾನ್ಯವಾಗಿ ನಾವು ಪ್ರಾಬಲಿ ತಿಂಗಳಿಗೆ ಒಂದು 70 ಹಾರ್ಟ್ ಅಟ್ಯಾಕ್ ಇದ್ರೆ ಇಬ್ಬರು ಏನೋ ವಿತೌಟ್ ಎನಿ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಯಾವುದು ನಮಗೆ ಗೊತ್ತಿರೋ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಇರೋದಿಲ್ಲ. ದಟ್ ಇಸ್ ಅಕ್ಸೆಪ್ಟೆಡ್. ಇದು ಮುಂಚಿಂದನೂ ನಮಗೆ ಗೊತ್ತಿದೆ. ಹೇಳಿದಲ್ಲ, 1980ರಿಂದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ICMR ದೊಡ್ಡ ಸ್ಟಡಿ ಮಾಡಿದ್ರು. ಯಂಗ್ ಇನ್ಫಾಕ್ಟ್ ಅನ್ನೋದು ಮುಂಚಿಂದನೂ ಇದೆ, ಅದು ಕನ್ಫರ್ಮ್ ಆಗಿದೆ. ಪಾಶ್ಚಿಮಾತ್ಯ ದೇಶದಿಗಿಂತ ನಮ್ಮ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಮುಂಚೆನೇ ಆಗತ್ತೆ ಅಂತ. ಬಟ್ ಇವಾಗ ಏನು ಕನ್ಸರ್ನ್ ಅಂದರೆ ಸಡನ್ ಇನ್ಕ್ರೀಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸೇಮ್ ಥಿಂಗ್ ವಿ ಸಾ ಫಸ್ಟ್ ಟೈಮ್ ಕೋವಿಡ್ ಬಂದಾಗ ಹೆಂಗಸರಲ್ಲಿ ಎಸ್ಪೆಷಲಿ 40 ವರ್ಷದಿಂದ ಮುಂಚೆ ಹಾರ್ಟ್ ಅಟ್ಯಾಕ್ ಬಹಳ ಕಡಿಮೆ. ಹೌದು. ಸಡನ್ಲಿ ನಾವು ಆ ಕೋವಿಡ್ ಟೈಮಲ್ಲಿ ವಿ ಸಾ ಲಾಟ್ ಆಫ್ ಯಂಗ್ ವುಮನ್ ಕಮಿಂಗ್ ವಿತ್ ಮೇಜರ್, ಅಟ್ಲೀಸ್ಟ್ 3 ಕೇಸಸ್. ನಾವು ವೆರಿ ಅನ್ಯೂಶುವಲ್, ನಾವು ನೋಡೋದೇ ಬಹಳ ರೇರ್. ಮೇಜರ್ ಅಯೋಟಾದಲ್ಲಿ ಕ್ಲಾಟ್ಸ್, ಇಟ್ ಇಸ್ ನಾಟ್ ಕಾಮನ್ ಅಟ್ ಆಲ್. ಆ ಥರ ಆದಾಗ ದೇರ್ ಇಸ್ ಅ ಕನ್ಸರ್ನ್. ಪ್ಯಾಟ್ರನ್ ಯಾವಾಗ ಡಿವಿಯೇಟ್ ಆಗುತ್ತೋ ದೇರ್ ಇಸ್ ಸಮಥಿಂಗ್. ಸೊ ದಟ್ ಇಸ್ ವಾಟ್ ನಾನು ಇವಾಗ ನೋಡಿದೆ. ಲಾಸ್ಟ್ 1.5 months ಸಡನ್ಲಿ ಒಂದು 5-6 ಕೇಸ್ ಸಡನ್ನ, ವಿತೌಟ್ ರಿಸ್ಕ್ ಫ್ಯಾಕ್ಟರ್ಸ್, ನೋ ರಿಸ್ಕ್ ಫ್ಯಾಕ್ಟರ್ಸ್, ಎಲ್ಲ ಟೆಸ್ಟ್ ಮಾಡಿದ್ವಿ, ಏನೂ ಇಲ್ಲ. ಆ್ಯಂಡ್ ನಾರ್ಮಲ್ ಲೈಫ್ ಸ್ಟೈಲ್, ನಥಿಂಗ್, ಒಂಥರ ನಾಟ್ ಅನ್ಯೂಶುವಲ್ ಸ್ಟ್ರೆಸ್. ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ಗೂ ವ್ಯತ್ಯಾಸ ಇದೆ ಅಲ್ವಾ ಸರ್? ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟ್ ಸ್ಟಾಪ್ ಆಗೋದು, ಆ ಕ್ಷಣಕ್ಕೆ ಕೆಲಸ ನಿಲ್ಲಿಸುತ್ತೆ. ಅದು ಕೆಲಸ, ಅದು ಬೇರೆ. ಹಾರ್ಟ್ ಅಟ್ಯಾಕ್ ಈಗ ಆಗ್ತಾ ಇರೋದೆಲ್ಲ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ, ಹಾರ್ಟ್ ಅಟ್ಯಾಕ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಕೆಲವು ಸತಿ
ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಆಗಿ ಅದರಿಂದನೂ ಅರೆಸ್ಟ್ ಆಗುತ್ತೆ. ಓಕೆ ಇದು ಯಾಕೆ ಕನ್ಸರ್ನ್ ಆಗಿರೋದು ಅಂದರೆ ಡೆಫಿನೆಟ್ಲಿ ಗೌರ್ಮೆಂಟ್ ಇಸ್ ಆಲ್ಸೋ ಕನ್ಸರ್ನ್ ಬಿಕಾಸ್ ಸಡನ್ಲಿ ದೇರ್ ಇಸ್ ಇನ್ಕ್ರೀಸ್ ಇನ್ ಕೇಸಸ್ ವೇರ್ ಯಂಗ್ ಪೀಪಲ್ ವಿತೌಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಅದು ದಟ್ ಈಸ್ ಅ ಮೇಜರ್ ಇಶ್ಯೂ ಇವಾಗ. ನಾನ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಇದು ಅದೇನು ದೊಡ್ಡ ಇದಲ್ಲ. ಅಲ್ಲಿ ನ್ಯಾಚುರಲಿ ವಿ ಹ್ಯಾವ್ ಟು ಜನರಲಿ ಇಂಪ್ರೂವ್ ದ ಅವೇರ್ನೆಸ್ ಆಫ್ ಪೀಪಲ್. ಅದನ್ನು ಇದು ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸು ಕಡಿಮೆ ಮಾಡ್ಕೋಬೇಕು, ಒಳ್ಳೆ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೋಬೇಕು. ಬಟ್ ಈ ಥರ ಸಣ್ಣ ವಯಸ್ಸಲ್ಲಿ ವಿತೌಟ್ ನೋನ್ ರಿಸ್ಕ್ ಫ್ಯಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗೋದು ದಟ್ ಇಸ್ ಅ ಕನ್ಸರ್ನ್.